ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನಮ್ಮ ಜಿಲ್ಲೆಯ ಮಹಿಳೆ ದಸರಾ ಉದ್ಘಾಟನೆ ಮಾಡುವುದು ಸಂತೋಷ. ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ, ನಾವೆಲ್ಲ ಒಂದೇ ಭಾರತೀಯರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸ್ವಾಗತಾರ್ಹ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹಣ ಹಂಚಲಾಗಿದೆ. ಸಂಸದರ ವಿರುದ್ಧ ಸಿಬಿಐ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೇನೆ. ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ. ಬಿಜೆಪಿ ವತಿಯಿಂದ ಭಾರೀ ಮಟ್ಟದ ಧರ್ಮಸ್ಥಳ ಚಲೋ ರ್ಯಾಲಿ ಆಯೋಜನೆ. ಇದು ಹಿಂದುತ್ವದ ಮೇಲೆ ನಡೆದಿರುವ ಷಡ್ಯಂತ್ರ ಎಂದು ಶಾಸಕ ಧೀರಜ್ ಮುನಿರಾಜು ಆರೋಪ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ತುಂಬಿದೆ. ಈಗಲಾದರೂ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಈಗಲಾದರೂ ಕೆಲಸ ಮಾಡಲಿ ಎಂದು ಆಶಿಸುತ್ತೇನೆ. 4 ವರ್ಷದಿಂದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಮಾಡಿಲ್ಲ ಎಂದು ದೂರಿದರು. ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು, ನಮ್ಮ ಜಿಲ್ಲೆಯ ಮಹಿಳೆ ಹೋರಾಟಗಾರ್ತಿ ಉದ್ಘಾಟನೆ ಮಾಡಲಿ, ನನಗೆ ಸಂತೋಷ ಇದೆ. ಇದರಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಮಾಡಬಾರದು. ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸುವುದು ಸೂಕ್ತವಲ್ಲ. ಯಾರಾದರೂ ವಿರೋಧ ಮಾಡಲಿ, ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ, ನಾವೆಲ್ಲ ಒಂದೇ ಭಾರತೀಯರು. ನನಗೆ ಆ ತರಹದ ಭಾವನೆ ಇಲ್ಲ. ನಾನು 25 ಕೋಟಿ ಖರ್ಚು ಮಾಡಿ ಮುಸ್ಲಿಂ ಏರಿಯಾದಲ್ಲಿ ರಸ್ತೆ ಮಾಡಿಸಿದ್ದೇನೆ. ನಾನು ಓಟಿಗಾಗಿ ರಸ್ತೆ ಮಾಡಲಿಲ್ಲ. 40 ವರ್ಷದಿಂದ ಕಾಂಗ್ರೆಸ್ ಏಕೆ ಮಾಡಲಿಲ್ಲ? ಶಾಸಕನಾಗಿ ನನ್ನ ಜವಾಬ್ದಾರಿ. ಓಟು ಕೊಡಲ್ಲ ಅಂತ ಕೆಲಸ ಮಾಡದೇ ಇರಲಾಗುತ್ತಾ? ನನ್ನ ಜೀವನ ಇರುವವರೆಗೂ ಜಿಲ್ಲೆಯ ಜನತೆಯನ್ನ ಮರೆಯಲು ಆಗಲ್ಲ. ರಾಜಕೀಯದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಜಿಲ್ಲೆಯ ಮಹಿಳೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರು ಹೋರಾಟ ಮಾಡಿಕೊಂಡು ಬಂದಿರುವವರು. ಬಾನು ಮುಷ್ತಾಕ್ ಅವರು ದೇವೇಗೌಡರ ಕಾಲದವರು. ಇದರಲ್ಲಿ ರಾಜಕೀಯ ಎಲ್ಲ ಬಿಟ್ಟಾಕಿ ಇದಕ್ಕೆಲ್ಲ ವಿರೋಧ ಮಾಡಬಾರದು ಎಂದರು. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿರಲಿಲ್ವೇ? ದೇವೇಗೌಡರು ಅವರನ್ನ ಹೇಗೆ ನಡೆಸಿಕೊಂಡರು ಎಂದು ಕೇಳಿದ್ರು. ಏನೇನು ಅನ್ನೋದು ಆಮೇಲೆ ನೋಡೋಣ. 2028 ಚುನಾವಣೆ, ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸಮಿತಿ ಚುನಾವಣೆ ಮಾಡ್ತಾರೋ, ಇನ್ನೊಂದು 2 ವರ್ಷ ತಳ್ತಾರೋ ಗೊತ್ತಿಲ್ಲ. ಈಗಾಗಲೇ ಸುಮಾರು 4 ವರ್ಷ ಆಯಿತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸಮಿತಿ. ಇನ್ನು ಅದನ್ನು ಮಾಡ್ತಾರೋ ಇಲ್ವೋ ಬಿಡ್ತಾರೋ ಗೊತ್ತಿಲ್ಲ. ಸರ್ಕಾರಕ್ಕೆ ಕೊಟ್ಟಿದ್ದು, ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದು. ಗೊತ್ತಾಯ್ತು ಸರ್? ಇಷ್ಟು ಹೇಳಿ ತಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಇಷ್ಟು ಹೇಳ್ತಾರೆ. ದಸರಾ ಉತ್ಸವವನ್ನು ಏನಪ್ಪ ದಸರಾ ಉತ್ಸವವನ್ನು ಮೈಸೂರಿಗೆ ಉದ್ಘಾಟನೆ ಬಾನು ಮುಷ್ತಾಕ್ ಕೊಡಲಿ ಬಿಡಿ. ನಮ್ಮ ಜಿಲ್ಲೆಯ ಮಹಿಳೆ, ಅವರು ಹೋರಾಟಗಾರ್ತಿ, ಅವ್ರ ಬಗ್ಗೆ ನಮ್ಮದೇನು 2 ಮಾತಿಲ್ಲ. ಕೊಟ್ಟರೆ ಒಳ್ಳೆಯದು. ಅದರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಇರಲಿ ಮುಖಂಡರಿಗೆ ಮನವಿ ಮಾಡ್ತೀನಿ. ನಾವೆಲ್ಲ ಒಂದು. ಈಗ ಏನು ಹೇಳ್ತೀರಿ ನೀವು? ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿಯರಿದ್ದು ಇದು ಮಾಡೋರು ಅಲ್ವ ಸರ್? ಎಲ್ಲ ಹಿಂದಿನ ನಾಯಕರು. ಈಗ ನಾವು ಮುಸಲ್ಮಾನರನ್ನೇ ಬೇರ್ಪಡಿಸೋದು, ಇವ್ರನ್ನೂ ಬೇರ್ಪಡಿಸೋದು, ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನೋಡಪ್ಪ, ಯಾರು ವಿರೋಧ ಮಾಡಿಕೊಳ್ಳಿ, ನಾನಂತೂ ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಾವೆಲ್ಲ ಒಂದು ಸಮಾಜದಲ್ಲಿ. ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ, ಜೈನಿಗರು ಇವು ಯಾವೂ ಇಲ್ಲ, ಒಂದೇ ಭಾರತೀಯರು ನಾವು. ಏನು ಸ್ವಾಮಿ? ಅದು ಎಲ್ಲ ಒಟ್ಟಾಗಿ ದೇಶ ಉಳಿಸ್ಬೇಕು ಅಂತ ನನ್ನ ಭಾವನೆ. ಗೊತ್ತಾಯ್ತೇನ್ರಿ? ನನಗೆ ಆ ಥರ ಭಾವನೆಯೇ ಇಲ್ಲ. ಈಗ ಉದಾಹರಣೆ, ಈಗ ಅಲ್ಪಸಂಖ್ಯಾತರದ್ದು ರೋಡು 25 ಕೋಟಿ ಖರ್ಚು ಮಾಡಿ ರೋಡ್ ಮಾಡಿದೆ. ಅಲ್ಲಿ ಮುಸ್ಲಿಮ್ಸ್ ಅವರೇ ಅಂತೇಳಿ ನಾನೇನು ಓಟ್ಗೋಸ್ಕರ ಮಾಡಿಲ್ಲ. ನಾನು ಓಟ್ಗೋಸ್ಕರ ಮಾಡಬೇಕು ಅನ್ನೋದಲ್ಲ ನನಗೆ ಉದ್ದೇಶ. 25 ಕೋಟಿ, 5 ಕೋಟಿ 2 ಬ್ರಿಡ್ಜ್ ಮಾಡಿಸ್ತೇ ಅಲ್ಲಿ. ಗೊತ್ತಾಯ್ತಾ? ಇವತ್ತಲ್ಲಿ 500 ರೂಪಾಯಿ ಇರೋ ಸೈಟ್ ವ್ಯಾಲ್ಯೂ 5,000 ಆಯಿತು. 500 ರೂಪಾಯಿ ಇರೋ ಸೈಟ್ ವ್ಯಾಲ್ಯೂ ಇವತ್ತು 5,000 ಆಯಿತೆ. ಯಾಕೆ ಮಾಡಿಲ್ಲ? 40 ವರ್ಷದಿಂದ ಕಾಂಗ್ರೆಸ್ ನಾನು ಬೇಡ ಅಂತ ಇಟ್ಕೊಂಡಿದ್ದ. ಈಗ ಅಲ್ಪಸಂಖ್ಯಾತರು ಓಟ್ ಕೊಡಲ್ಲ ಮಾಡಲ್ಲ ಅಂತ ನಾನು ಅದೆಲ್ಲ ನನ್ನ ಕರ್ತವ್ಯ. ನಾನೊಬ್ಬ ಶಾಸಕನಾಗಿ ನಾನು ಎಲ್ಲ ಸಮಾಜನ ತಗೊಂಡು ಹೋಗೋದು ನನ್ನ ಜವಾಬ್ದಾರಿ. ನಾನು ಜಿಲ್ಲೆ ಸಚಿವನಾಗೂ ಕೆಲಸ ಮಾಡಿದ್ದೀನಿ, ಶಾಸಕನಾಗೂ ಕೆಲಸ ಮಾಡಿದ್ದೀನಿ. ದೇವೇಗೌಡರಿಗೂ ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ. ನನ್ನ ಜೀವನ ಇರೋವರೆಗೂ ರಾಜಕೀಯದಲ್ಲಿ ಏಳು ಬೀಳಿರ್ತದೆ.
ಕಳೆದ ಲೋಕಸಭೆ ಚುನಾವಣೆಯಲ್ಲಿ 52 ಕೋಟಿ ಹಂಚಲಾಗಿದೆ. ಪ್ರತಿ ಮತದಾರರಿಗೆ ತಲಾ 500 ರೂಪಾಯಿ ಹಂಚಲಾಗಿದೆ ಎಂಬ ಆರೋಪದ ಬಗ್ಗೆ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಸಿಬಿಐಗೆ ದೂರು ಕೊಟ್ಟಿದ್ದೇನೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇರೆಯವರ ಬಗ್ಗೆ ಟೀಕೆ ಮಾಡುವ ಮೊದಲು ನೀವೆಷ್ಟು ಪರಿಶುದ್ಧ ಎಂಬುದನ್ನು ಮೊದಲು ಯೋಚಿಸಿ ಎಂದರು. ಸುಪ್ರೀಂ ಕೋರ್ಟ್ನ ದಸ್ತಿ ಆದೇಶದ ಪ್ರತಿಯನ್ನ ದೂರುದಾರ ಮತ್ತು ವಕೀಲ ಪೂರ್ಣಚಂದ್ರ ತೇಜಸ್ವಿ ಅವರು ಶ್ರೇಯಸ್ ಪಟೇಲ್ಗೆ ನೀಡಲು ಹೋದಾಗ ಸಂಸದರು ನೀವು ಆಮೀನಾ ಎಂದು ಕೇಳಿದ್ದು ಸರಿಯಲ್ಲ ಎಂದರು. ಸಂಸದರು ಕಾನೂನು ತಿಳಿದು ಮಾತನಾಡಬೇಕು, ಉದ್ದಟತನದಿಂದ ವರ್ತಿಸುವುದು ಸರಿಯಲ್ಲ. ರಾಜಕೀಯವಾಗಿ ನೀವಿನ್ನೂ ಮೊಳಕೆ ಹಂತದಲ್ಲಿದ್ದೀರಿ, ಅಂಬೆಕಾಲು ಇಡುತ್ತಿದ್ದೀರಿ. ಹಿರಿಯರ ಸಲಹೆ ಪಡೆದು ಹೆಜ್ಜೆ ಇಡಿ. ನೀವು ಅನಿರೀಕ್ಷಿತ ಎಂಪಿಯಾಗಿರುವವರು. ಹೈಕೋರ್ಟ್ನಲ್ಲಿ ಜೆಡಿಎಸ್ನವರು ಸಲ್ಲಿಸಿದ್ದ ಅರ್ಜಿ ತಿರಸ್ಕೃತವಾಗಿದ್ದು, ನಾನು ನಿಮ್ಮ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ತನಿಖೆ ನಡೆಸಿ ಎಂದು ನ್ಯಾಯಪೀಠ ಹೇಳಿದೆ. ಇದೇ ವೇಳೆ 1.5 ವರ್ಷದಿಂದ ಜಿಲ್ಲೆಗೆ ನಿಮ್ಮ ಸಾಧನೆ ಏನು ಎಂದು ಪ್ರಶ್ನಿಸಿದ ಅವರು, ಚುನಾವಣೆಯಲ್ಲಿ ನಿಮ್ಮನ್ನು ಗೆಲ್ಲಿಸಲು ಬಂದಿದ್ದವರು ಹೀಗೇಕೆ ಜಿಲ್ಲೆಯ ಅಭಿವೃದ್ಧಿಗೆ ಹಣ ಕೊಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಜಿಲ್ಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ಅವರ ಕುಟುಂಬಗಳು ಒಂದೇ ನಾಣ್ಯದ 2 ಕರಾಳ ಮುಖಗಳು ಎಂದು ಜರಿದರು. ನಡೆದಂಥ ಒಂದು ಘಟನೆಗಳ ಬಗ್ಗೆ ಅಂದರೆ ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೇಯಸ್ ಪಟೇಲ್ ಅವರಿಗೆ JDS ಪಕ್ಷದ ಪರಾಜಿತ ಅಭ್ಯರ್ಥಿ ಅಂದರೆ ಲೋಕಸಭೆಗೆ ನಿಂತು ಪರಾಜಿತಗೊಂಡಂಥ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಏಜೆಂಟು ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಮನ್ಸನ್ನು ಅಂದರೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ದಸ್ತಿ ಆರ್ಡರ್ನ ತಗೊಂಡು ಶ್ರೇಯಸ್ ಪಟೇಲ್ ಅವರಿಗೆ ಜಾರಿ ಮಾಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ನಾನು ಯಾಕೆ ಈ ವಿಚಾರವನ್ನು ಸ್ವಲ್ಪ ಸೀರಿಯಸ್ ಆಗಿ ಬಂದು ಮಾತನಾಡ್ತಾ ಇದ್ದೀನಿ ಅಂತಂದರೆ, ಆತನು ಕೂಡ ಒಬ್ಬ ವಕೀಲ. ಅವರೇ ಹೇಳ್ಕೊಂಡಿರೋ ಪ್ರಕಾರ ಸುಮಾರು 26 ವರ್ಷ ಅವರು ಅವರ ವಕೀಲ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಬ್ಬ ಹಿರಿಯ ವಕೀಲರಾಗಿ ಮತ್ತು ಹಾಸನ ಜಿಲ್ಲೆಯ ಈ ಬಾರ್ ಏನು ಅಸೋಸಿಯೇಷನ್ ಇದೆ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ವಿರುದ್ಧವಾಗಿ ಬಿಜೆಪಿ ವತಿಯಿಂದ ಭಾರೀ ಮಟ್ಟದ ಧರ್ಮಸ್ಥಳ ಚಲೋ ರ್ಯಾಲಿ ಆಯೋಜಿಸಲಾಗಿದೆ. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕಾರುಗಳಲ್ಲಿ ಭಕ್ತರು ರ್ಯಾಲಿಯಲ್ಲಿ ಭಾಗವಹಿಸಿ ಸಕಲೇಶಪುರದ ಮೂಲಕ ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದರು. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಸಕಲೇಶಪುರದಲ್ಲಿ ರ್ಯಾಲಿಯನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಧರ್ಮಸ್ಥಳ ನಾಡಿನ ಆಧ್ಯಾತ್ಮಿಕ ಕೇಂದ್ರ. ಅದರ ರಕ್ಷಣೆಗೆ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಧೈರ್ಯ ತುಂಬಿಕೊಳ್ಳುತ್ತೇವೆ ಎಂದರು. ಇನ್ನು ಈ ವೇಳೆ ಮಾಜಿ ಸಚಿವ KN ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಅವರು, ಯಾರಾದರೂ ಹೂತಿದ ಶವವನ್ನು ಹೊರತೆಗೆಯುವುದು ಕ್ರಿಮಿನಲ್ ಕೃತ್ಯ. ಮೊದಲು ಅವರನ್ನ ತನಿಖೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. SIT ಯಾರ ಒತ್ತಡದಿಂದ ಈ ಕ್ರಮ ಕೈಗೊಂಡಿದೆ ಎಂಬುದರ ಮೇಲೂ ತನಿಖೆಯಾಗಬೇಕು. ವಿದೇಶಗಳಿಂದ ಹಣಕಾಸು ಹರಿದು ಬಂದಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನ NIAಗೆ ವಹಿಸಬೇಕು. ಇದು ಹಿಂದುತ್ವದ ಮೇಲೆ ನಡೆದಿರುವ ಷಡ್ಯಂತ್ರ ಎಂದು ಹೇಳಿದರು. ಕಳೆದ ಒಂದು ವಾರಗಳಿಂದ ತಾವೇ ನೋಡ್ತಾ ಇದ್ದಾರೆ. ಕಳೆದ ವಾರ ನಮ್ಮ ನಾಯಕರಾಗಿರುವಂಥ ವಿಶ್ವಣ್ಣವರು, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರನವರು, ನಮ್ಮ ಮಂಜಣ್ಣವರು, ಎಲ್ಲ ಶಾಸಕರು, ವಿರೋಧ ಪಕ್ಷದ ನಾಯಕರು ಸೇರಿ ಎಲ್ಲರೂ ಧರ್ಮಸ್ಥಳಕ್ಕೆ ಹೊರಟಿದ್ರು. ಇವತ್ತು ನಮ್ಮ ಕ್ಷೇತ್ರದಿಂದ ಹಬ್ಬದ ವಾತಾವರಣ ಇದ್ದಿದ್ದರಿಂದ ಇವತ್ತು ಮಾಡ್ಕೊಂಡಿದ್ವಿ. ನಾವು ಶನಿವಾರ ನಮಗೆ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಧರ್ಮಸ್ಥಳ ಚಲೋ ಅಂಗವಾಗಿ, ಧರ್ಮಯಾತ್ರೆಯ ಅಂಗವಾಗಿ ಇವತ್ತು ದೊಡ್ಡಬಳ್ಳಾಪುರದಿಂದ ನಾವು ಸಹ 100ಕ್ಕೂ ಅಧಿಕ ಗಾಡಿಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆದು ಏನು ಈ ಪ್ರಕರಣ ಒಳ್ಳೆಯ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಮತ್ತೊಮ್ಮೆ ಧರ್ಮಸ್ಥಳದ ಧರ್ಮದ ನಾಡಿನ ರಕ್ಷಣೆಗೋಸ್ಕರ ನಾವೆಲ್ಲ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟಿದ್ದೀವಿ. ಹಾಗಾಗಿ ನಮ್ಮ ಮಂಜಣ್ಣವರು ಬಂದು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿಂದ ವಾಪಸ್ ಬರುವಂಥ ಒಂದು ಯಾತ್ರೆಯನ್ನು ಇವತ್ತು ಕೈಗೊಂಡಿದ್ದಾರೆ. ವಿವಿಧ ಯೋಜನೆಗಳ ಕುರಿತು ಇಂದು ಮಹಾನಗರ ಪಾಲಿಕೆಯಲ್ಲಿಂದು ಸಾಮಾನ್ಯ ಸಭೆಯನ್ನ ಜಿಲ್ಲೆಯ ಶಾಸಕರಾದ ಸ್ವರೂಪ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ವಾರ್ಡ್ಗಳ ಅಧ್ಯಕ್ಷರು ತಮ್ಮ ಕುಂದುಕೊರತೆಯ ಬಗ್ಗೆ ಸ್ವರೂಪ್ ಅವರೊಂದಿಗೆ ಚರ್ಚಿಸಿದರು. ಈ ವೇಳೆ ಶಾಸಕರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದಲ್ಲದೆ ನಗರ ವ್ಯಾಪ್ತಿಯಲ್ಲಿ ಬಾಕಿ ಉಳಿಸಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಆ ಕೂಡಲೇ ಆಗಿದ್ದ ಏನು ಪತ್ರಿಕೆ ಕೂಡಲೇ ಸಭೆಯನ್ನು ವಿಶೇಷ ಸಭೆ ಕರೆಯಬಹುದಾಯ್ತಲ್ಲ. 4 ದಿನದಲ್ಲಿ ವಿಶೇಷ ಸಭೆ ಕರೆಯಕ್ಕೆ ಎಷ್ಟು ದಿನ ಸರ್ ಅವಕಾಶ ಇದೆ? ಇಂಥ ವಿಷಯದ ಬಗ್ಗೆ ಗಮನ ಹರಿಸಿ. ಅಲ್ಲ, ಎಷ್ಟು ದಿನ ಕಾಲಾವಕಾಶ?
4 ದಿನಕ್ಕೆ ನಾವು ವಿಶೇಷ ಸಭೆ ಕರಿಬಹುದಾಗಲೇ ಒಂದು ತಿಂಗಳು ಆದ್ಮೇಲೆ ಮಂಡನೆ ಮಾಡಿ ಸನ್ಮಾನ್ಯ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ 35 ಜನ ನಗರಸಭೆ ಸದಸ್ಯರು ಎಲ್ಲ ನಾಮಿನೇಟ್ ಕೌನ್ಸಿಲರ್ ಅವ್ರ ಮುಂದೆ ನಡೆದಂತ ಸಭೆಯನ್ನ ನೀವು ರೆಸಲ್ಯೂಷನ್ ಬುಕ್ ಸೈನ್ ಮಾಡಿಸ್ಕೊಂಡಿಲ್ವಾ ಸರ್? ಆ ರೆಸಲ್ಯೂಷನ್ ಬುಕ್ ಸೈನ್ ಮಾಡಿಸ್ಕೊಂಡಿಲ್ಲ ನಮಗೆ ಹಿಂದಿನ ಸಭೆ ನಡೆಯುವಲ್ಲಿ ಬರಬೇಕು ಬಿಡುವ ಕಳೆದ ಮೀಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು ಕೊಡೋಸ್ಕರ ಸೇರಿಸಬೇಕಲ್ವಾ ಸರ್? ಇವತ್ತೇನಾದ್ರೂ ಇವ್ರಿಗೆ ಕೂತವ್ರೆ ಅನ್ನೋದಕ್ಕೆ ಆ ಸಭೆನೇ ಕಾರಣ. ಏನು ಪಕ್ಷದ ತೀರ್ಮಾನದ ವಿರುದ್ಧವಾಗಿ ದಯವಿಟ್ಟು ಎಲ್ಲ ಬರ್ಕೋಬೇಕಪ್ಪ ಸುಮ್ಮನೆ ಪಕ್ಷದ. ಇನ್ನು ಈ ವೇಳೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಬಾಗಿನ ವಿತರಣೆ ಮಾಡಲಾಯಿತು. ಶಾಸಕ ಸ್ವರೂಪ್ ಪ್ರಕಾಶ್ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಹಾಗೂ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಪೌರಕಾರ್ಮಿಕರಿಗೆ ಗೌರವಪೂರ್ವಕವಾಗಿ ಬಾಗಿನ ವಿತರಿಸಿ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದರು. ನಂತರ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಹಾಸನ ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರು ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅಂತಹವರನ್ನ ಹಬ್ಬ ಹರಿದಿನಗಳಲ್ಲಿ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಸಮಾಜಕ್ಕೆ ಪೌರಕಾರ್ಮಿಕರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ನಗರ ಪಾಲಿಕೆಯ ಮಹಾಪೌರರಾದಂಥ ಹೇಮಲತಾ ಕಮಲ್ ಕುಮಾರ್ ಅವರು, ಅದೇ ರೀತಿ ಎಲ್ಲ ಗೌರವಾನ್ವಿತ ಎಲ್ಲ ನಗರ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಕಮಿಷನರ್ ಇರ್ಬೋದು ಮತ್ತು AWE ಇಂಜಿನಿಯರ್ಸ್ ಇರ್ಬೋದು ಮತ್ತೆಲ್ಲ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಎಲ್ಲ ನಮ್ಮ ಪೌರ ಕಾರ್ಮಿಕರು, ವಿಶೇಷವಾಗಿ ಇವತ್ತು ಬಾಗಣ ಕೂಡ ಮುಖಾಂತರ ನಗರ ಪಾಲಿಕೆ ವತಿಯಿಂದ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರಲ್ಲಿ ಸೇರಿ ಏನು ಹಾಸನ ನಗರವನ್ನು ಸ್ವಚ್ಛತೆಯನ್ನು ಕಾಪಾಡುವಂಥ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಬಾಗಣ ಕೂಡ ಮುಖಾಂತರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ನಮ್ಮ ಹಾಸನ ನಗರವನ್ನು ಬಹಳ ಸ್ವಚ್ಛತೆಯಿಂದ ಇಡಲಿಕ್ಕೂ ಕೂಡ ಅವರ ಶ್ರಮ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ಭಗವಂತ ತಮಗೆ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅದೇ ರೀತಿ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ನಮ್ಮ ಸದಸ್ಯರು ಕೂಡ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಎಲ್ಲ ನಾನು ಮೊದಲ ಬಾರಿಗೆ ಮೇಯರ್ ಆಗಿ ಸ್ಥಾನವನ್ನು ವಹಿಸ್ಕೊಂಡಿದ್ದೀನಿ. ಹಾಗೂ ಈ ದಿವಸ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಆ ಮೀಟಿಂಗ್ ಚೆನ್ನಾಗಿ ಹೇಳಿ ಅಂತ ಇವತ್ತು ಪ್ರಾರ್ಥಿಸ್ತೇನೆ. ಮತ್ತೆ ಇವತ್ತು ನಾನು ಏನು ಹೇಳ್ಕೊತಾ ಇದ್ದೀನಿ ಅಂದರೆ ಪೌರರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅವರಿಗೆ ಇವತ್ತು ಬಾಗಣ ಕೊಡುವ ಕಾರ್ಯಕ್ರಮ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು. ನಮ್ಮೂರಿನ ಹೆಮ್ಮೆಯ ಸಾಹಿತಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರು ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತಸ, ಹೆಮ್ಮೆಯ ವಿಚಾರ. ಆದರೆ ಇದರ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ಷೇಪ ಎತ್ತಿರುವುದನ್ನು ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಖಂಡಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರು ಕನ್ನಡದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರು ದಸರೆಗೆ ಚಾಲನೆ ನೀಡುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಪ್ರತಾಪ್ ಸಿಂಹ, ಯತ್ನಾಳ್ ಇಬ್ಬರಿಗೂ ಪಕ್ಷದಲ್ಲೇ ಗೌರವ ಇಲ್ಲದಂತೆ ಆಗಿದೆ. ಇಂತಹವರು ಬಾನು ಮೇಡಂ ಅವರಿಗೆ ವಿರೋಧ ವ್ಯಕ್ತಪಡಿಸಿರುವುದು ಸರಿಯಲ್ಲ. ದಸರಾ ಹಬ್ಬ ಜಾತಿ ಧರ್ಮ ಎಲ್ಲವನ್ನ ಮೀರಿದ್ದು. ಇದರಲ್ಲೂ ಜಾತಿ ಧರ್ಮ ಹುಡುಕುವುದು ನಾಚಿಕೆಗೇಡು. ಕೂಡಲೇ ಅವರಿಬ್ಬರು ಅಸಂಬದ್ಧ ಮಾತುಗಳನ್ನಾಡುವುದನ್ನು ನಿಲ್ಲಿಸಬೇಕು. ನಮ್ಮ ನಾಡಿನ ಸಂಸ್ಕೃತಿ, ಸಂಸ್ಕಾರ ಏನೆಂಬುದನ್ನು ತಿಳಿದು ಮಾತನಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಸರ್ಕಾರದ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದಸರಾ ಉದ್ಘಾಟನೆಗೆ ಈ ನಾಡಿನ ನಮ್ಮ ಈ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಒಂದು ಕೆಚ್ಚದ ಹೆಣ್ಣುಮಗಳು ಆದಂಥ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ಮಾಡಿದ್ದಾರೆ. ಇದನ್ನು ನಾನು ಒಬ್ಬ ಹಾಸನದ ಪ್ರಜೆಯಾಗಿ ನಾವೆಲ್ಲ ಮುಖಂಡರುಗಳು ಕೂಡ ತುಂಬ ಹೃದಯದಿಂದ ಅವ್ರನ್ನ ಇದನ್ನು ಸ್ವಾಗತವನ್ನು ಬಯಸ್ತಾ, ನಾನು ನಿನ್ನೆ ಮೊನ್ನೆ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಪತ್ರಿಕಾ ಹೇಳಿಕೆಯಲ್ಲಿ ನೋಡ್ತಾ ಇದ್ದೆ. ಈ ವಿಚಾರವಾಗಿ ಮೈಸೂರಿನ ಮಾಜಿ ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹರವರು ಹಾಗೂ ಯತ್ನಾಳ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ ಹೇಳಿದ್ರೆ, ಇವರು ನಮ್ಮ ಧರ್ಮದವರಲ್ಲ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆರಿಫ್, ಚಂದ್ರಶೇಖರ್, ಬುದೇಶ್, ರಘು ದಾಸರಕೊಪ್ಪಲು, ವೆಂಕಟೇಗೌಡ, ಅನುಕುಮಾರ್ ಹಾಜರಿದ್ದರು.
ನಗರದ ಕುವೆಂಪು ನಗರದ ರವಿ ವೀಣಾ ದಂಪತಿ ಪುತ್ರ ವಿಕಲಚೇತನ ಹಿತನ್ಗೌಡ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪ್ಯಾರಾ ಅಥ್ಲೆಟಿಕ್ಸ್ನ ಶಾರ್ಟ್ ಪುಟ್, ಜಾವ್ಲಿನ್ ಹಾಗೂ ಡಿಸ್ಕಸ್ ಥ್ರೋನಲ್ಲಿ 3 ಚಿನ್ನದ ಪದಕ ಗೆದ್ದು ಗ್ವಾಲಿಯರ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ತಾಯಿ ವೀಣಾ ಮಾತನಾಡಿ, ಪ್ರಸ್ತುತ ಆಕ್ಸ್ಫರ್ಡ್ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿರುವ ಹಿತನ್ಗೌಡ ಸಾಧನೆಗೆ ಪೋಷಕರು ಅತೀವ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಗನ ಸಾಧನೆ ನಿಜಕ್ಕೂ ಖುಷಿ ತಂದಿದೆ. ಆತನಿಗೆ ಕಾಲು ಊನ ಇರುವುದರಿಂದ ಮುಂದೇನಾಗುವುದೋ ಎಂಬ ಭಯ ಇತ್ತು. ಈಗ ಅದು ದೂರವಾಗಿದೆ ಎಂದು ಸಂತಸ ಹಂಚಿಕೊಂಡರು. ನಾನು ಸ್ಟೇಟಲ್ಲಿ ಗೆದ್ದಿದ್ದೀನಿ. ಜಾವ್ಲಿನ್ನು, ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ, ನ್ಯಾಷನಲ್ಸ್ ಆಯ್ಕೆಯಾಗಿದ್ದೀನಿ ಮಧ್ಯಪ್ರದೇಶದಲ್ಲಿ. ಥ್ಯಾಂಕ್ ಯು. ಲೋಕಸಭೆ ಮತ್ತು ರಾಜ್ಯ ಸಭೆಯು ಅಂಗೀಕರಿಸಿದ ಎಲ್ಲಾ ವಿವಾದಾತ್ಮಕ ತಿದ್ದುಪಡಿಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮುಸ್ಲಿಂ ವುಮೆನ್ಸ್ ಯೂನಿಟ್ ಹಾಸನ ಜಿಲ್ಲಾ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ತಸ್ಮಾ ಫಿರ್ದೋಸ್ ಮಾತನಾಡಿ, ಇತ್ತೀಚೆಗೆ ಅಂಗೀಕರಿಸಲಾದ ವಕ್ಫ್ ಕಾಯ್ದೆ 1995ರ ತಿದ್ದುಪಡಿಗಳು ತಾರತಮ್ಯದಿಂದ ಕೂಡಿದ್ದು ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಸಂವಿಧಾನದ ವಿಧಿ 14, 25, 26 ಮತ್ತು 29ರಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಲಾಗಿದೆ. ಇದು ತಾರತಮ್ಯದಿಂದ ಕೂಡಿದ್ದು ವಕ್ಫ್ ಆಸ್ತಿಗಳಿಗೆ ನೀಡಲಾದ ರಕ್ಷಣೆ ಮತ್ತು ರಕ್ಷಣೆಗಳನ್ನು ಕಸಿದುಕೊಳ್ಳುತ್ತದೆ. ಆದರೆ ಅದೇ ರಕ್ಷಣೆಗಳು ಹಿಂದೂ, ಸಿಖ್, ಬುದ್ಧ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಲಭ್ಯವಿದೆ. ಇದು ಧರ್ಮದ ಮುಕ್ತ ಆಚರಣೆಯ ಹಕ್ಕಿಗೆ ಮತ್ತು ತಮ್ಮದೇ ಆದ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು ವಿರುದ್ಧವಾಗಿದೆ ಎಂದು ದೂರಿದರು. ಇಲ್ಲಿ ಒಂದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಲ್ಲಿ ಆಗಿರುವಂಥ ಇತ್ತೀಚಿನ 1995ರ ಕಾಯ್ದೆಗೆ ಏನು ತಿದ್ದುಪಡಿ ಮಾಡಲಾಗಿದೆ ಅದರ ವಿರುದ್ಧ ನಾವೆಲ್ಲರೂ ಮಾನ್ಯ DC ಮೇಡಮ್ ರವರಿಗೆ ಒಂದು ಮೆಮೊರಂಡಮ್ನ ನೀಡಲಿಕ್ಕೆ ಇವತ್ತು ಆಗಮಿಸಿದ್ದೀವಿ. ಈ ಒಂದು ಕಾಯ್ದೆಯಲ್ಲಿ ಆಗಿರುವಂಥ ತಿದ್ದುಪಡಿಗಳಲ್ಲಿ ಮೂಲಭೂತ ಸಂವಿಧಾನದಲ್ಲಿ ನೀಡಿರುವಂಥ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಅದರಲ್ಲೂ ಕೇವಲ ಮುಸ್ಲಿಮರಿಗೆ ಮಾತ್ರ ತಾರತಮ್ಯ ಆಗಿರೋದ್ರಿಂದ ನಾವು ಇದನ್ನು ತುಂಬಾ ಬಲವಾಗಿ ವಿರೋಧಿಸಿ ಇಲ್ಲಿ ಬಂದಿದ್ದೀವಿ. ಈ ಒಂದು ಕಾಯ್ದೆಯ ತಿದ್ದುಪಡಿ ಆಗಿರುವಂಥದ್ದು ಒಂದು 2-3 ಅಂಶಗಳನ್ನ ನಿಮ್ಮ ಮುಂದೆ ತರಲು ನಾನು ಇಚ್ಛಿಸುತ್ತೇನೆ. ಇದರಲ್ಲಿ ಮುಖ್ಯವಾಗಿ ಸಂವಿಧಾನದ 14, 25, 26 ಮತ್ತು 29ನೇ ಪರಿಚ್ಛೇದಗಳಲ್ಲಿ ನೀಡಿರುವಂಥ ಮೂಲಭೂತ ಹಕ್ಕುಗಳಾದ ಧಾರ್ಮಿಕ ಸಂಸ್ಥೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಅಪ್ಸರಾ ಸಯ್ಯದ್, ಫೈಜಿಯಾ ತಮಸ್, ಜಹಿಲಾ ಇತರರು ಉಪಸ್ಥಿತರಿದ್ದರು. ನಗರದ ಹೇಮಾವತಿ ನಗರದಲ್ಲಿರುವ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿಂದು ಗೌರಿ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ರವಿಕುಮಾರ್ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಇತ್ತೀಚಿನ ದಿನದಲ್ಲಿ ಪರಿಸರ ಹದಗೆಟ್ಟು ಪ್ರಕೃತಿ ವಿಕೋಪವಾಗುತ್ತಿದೆ. ಈ ಹಿನ್ನೆಲೆ ಈ ವರ್ಷದ ವಿಶೇಷವಾಗಿ ಶಾಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ಶಾಲಾ ಮಕ್ಕಳು ಹಾಗೂ ಶಿಕ್ಷಕ ವೃಂದದವರು ಸೇರಿ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯವನ್ನ ಮಾಡಲಾಗಿದೆ. ಆದ್ದರಿಂದ ಜನತೆ ಪಿಒಪಿ ಹಾಗೂ ಬಣ್ಣಗಳನ್ನು ಹಾಕಿರುವ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸದೆ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಇಟ್ಟು ಪೂಜಿಸಿ ಪರಿಸರವನ್ನು ಸಂರಕ್ಷಿಸಿ ಎಂದು ಕರೆ ನೀಡಿದರು. ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷದ ವಿಶೇಷತೆ ಏನು ಅಂದರೆ, ಈ ಗಣೇಶ ಮೂರ್ತಿಯನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಒಂದು ಹೊಸ ಥೀಮನ್ನು ಇಟ್ಕೊಂಡು ಮಾಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಈ ವರ್ಷದ ಥೀಮ್ ಏನಂದರೆ, ಇಡೀ ಪ್ರಪಂಚದಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ನಡೀತಾ ಇದೆ. ಆ ವಿಕೋಪಗಳಲ್ಲಿ ಭೂಮಿಯನ್ನು, ಈ ಭೂಮಿ ಗ್ರಹವನ್ನು ಹೇಗೆ ಗಣೇಶ ಬಂದು ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ಥೀಮಾಗಿಟ್ಕೊಂಡು ನಾವು ಈ ಗಣೇಶ ಮೂರ್ತಿಯಲ್ಲಿ ಬಿಂಬಿಸಿರುವಂಥದ್ದು. ಇದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಕ್ರಿಯಾತ್ಮಕ ಶಕ್ತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಮಕ್ಕಳು ಮತ್ತು ಪೋಷಕರು ಸೇರಿ ವಿಧವಾದಂತಹ ಗಣೇಶ ಮೂರ್ತಿಗಳನ್ನು ಮಾಡ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇವತ್ತು ಹಲವಾರು ರೂಪದಲ್ಲಿ ಗಣೇಶ ನಮ್ಮ ಶಾಲೆಯಲ್ಲಿ ಒಂದು ರೂಪವನ್ನು ತಾಳಿದ್ದಾರೆ. ಗಣಪತಿ ಹಬ್ಬವನ್ನು ಗಣೇಶ ಚತುರ್ಥಿ ಎಂದು ಕರೆಯುತ್ತಾರೆ. ಇದು ಮುಖ್ಯವಾಗಿ ಗಣೇಶನ ಆರಾಧನೆಯ ಹಬ್ಬ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯಂದು ಈ ಹಬ್ಬವನ್ನು ಆಚರಿಸುತ್ತಾರೆ. ಗಣಪತಿ ಹಬ್ಬವು ಭಕ್ತಿ, ಏಕತೆ, ಸಂಸ್ಕೃತಿ ಮತ್ತು ಜ್ಞಾನವನ್ನು ಪ್ರತಿಪಾದಿಸುವ ಹಬ್ಬ. ಈ ಹಬ್ಬವನ್ನು ಸಮಾಜದ ಒಗ್ಗಟ್ಟಿಗೆ, ಸಂಸ್ಕೃತಿಯ ಉಳಿವಿಗೆ ಮತ್ತು ಸಮಾಜದ ಬೇಲೂರು ತಾಲೂಕು ಕಚೇರಿ ಹಿಂಭಾಗದಲ್ಲಿ ಗಿಡಗಂಟೆಗಳನ್ನು ತೆರವು ಮಾಡಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಿಳಿಸಿದರು. ಬೇಲೂರು ತಾಲೂಕು ಕಚೇರಿ ಹಿಂಭಾಗದ ಸುತ್ತಮುತ್ತಲಿನ ಕೊಳಚೆ ನೀರು ನಿಂತು ಗಿಡಗಂಟೆಗಳಿಂದ ತುಂಬಿದ್ದನ್ನು ಸಾರ್ವಜನಿಕರ ಮನವಿ ಮೇರೆಗೆ ಸ್ವಚ್ಛಗೊಳಿಸಲಾಗಿದೆ. ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡ್ ಅಕ್ಕಪಕ್ಕದ ಕೊಳಚೆ ನೀರು, ಒಳಚರಂಡಿ ನೀರು ಹರಿಯುವುದರಿಂದ ತೊಂದರೆಯಾಗುತ್ತಿತ್ತು.
ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಮುಖ್ಯಾಧಿಕಾರಿ ಬಳಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಇಲ್ಲಿ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಅವರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದು, ಯಾವುದೇ ರೀತಿಯಲ್ಲಿ ವಾಹನಗಳನ್ನು ಕಚೇರಿ ಮುಂಭಾಗ ಅಡ್ಡಾದಿಡ್ಡಿ ನಿಲ್ಲಿಸದಂತೆ ಸೂಚನೆ ನೀಡಲಾಗಿದೆ. ಇದೇ ವೇಳೆ ಸೆಪ್ಟೆಂಬರ್ 5ರಂದು 79ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಬೇಲೂರು ರೋಟರಿ ಸಂಸ್ಥೆ ಹಾಗೂ ಪಕ್ಕದ ಶಾಲೆಯ ವಿದ್ಯಾರ್ಥಿಗಳಿಂದ ವನಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಕಚೇರಿ ಹಿಂಭಾಗದಲ್ಲಿ ಪಾರ್ಥಿನಿಯಂ ಗಿಡಗಳು ಹುಲ್ಲು ಕಡ್ಡಿ ಬೆಳೆದು ಮಳೆಗಾಲದಲ್ಲಿ ಎಲ್ಲ ಹೊಲಸಾಗಿತ್ತು. ಆಮೇಲೆ ಸಿಪೇಜ್ ನೀರು ಬಂದು ಸೊಳ್ಳೆಗಳು ಆಗ್ತಾ ಇದ್ವು. ಆಮೇಲೆ ಸಾರ್ವಜನಿಕರಿಂದಲೂ ಕೆಲವೊಂದು ಸ್ವಚ್ಛತೆ ಬಗ್ಗೆ ದೂರ ಬರ್ತಾ ಇದ್ವು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿದ್ದೀವಿ. ಈಗ ಸುತ್ತಲೂ ಸೆಪ್ಟೆಂಬರ್ 5ಕ್ಕೆ ಮರಗಳನ್ನು ನಡೆಸಿ ಒಂದೊಂದು ಮಕ್ಕಳಿಗೆ ಪಕ್ಕದಲ್ಲಿ ದಿವ್ಯಾ ಸ್ಕೂಲ್ ಇರೋದ್ರಿಂದ ಆ ಮಕ್ಕಳಿಗೆ ಒಂದೊಂದು ಮರಗಳನ್ನ ದತ್ತು ಕೊಡಬೇಕು. ಮರಗಳಿಗೆ ಯಾವುದಾದ್ರು ಉಸ್ತುವಾರಿ ಜವಾಬ್ದಾರಿ ಕೊಟ್ಟು ಅವರಿಗೆ ಪರಿಸರದ ಬಗ್ಗೆ ಪ್ರೀತಿ ಬೆಳೆಯುವಾಗ ನೋಡ್ಕೋಬೇಕಂತ ಈಗ ಪ್ಲಾನ್ ಇದೆ. ಸೆಪ್ಟೆಂಬರ್ 5ಕ್ಕೆ ಒಂದು ಒಣ ಮಹೋತ್ಸವದ ರೀತಿ ಆಚರಿಸೋಕೆ ಕೆಲವೊಂದು ಸಂಘ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ. ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳನ್ನ ಎ, ಬಿ, ಸಿ ವರ್ಗೀಕರಣ ಮಾಡಿ ಒಳ ಮೀಸಲಾತಿ ಘೋಷಣೆ ಮಾಡಿರುವುದು ಸಂಭ್ರಮ ಪಡುವಂತದ್ದೇನಿಲ್ಲ. ನಮ್ಮ ಮಾದಿಗ ಸಮಾಜಕ್ಕೆ ಇದೊಂದು ಸಮಾಧಾನಕರ ವಿಚಾರ ಅಷ್ಟೇ ಎಂದು ದಂಡೂರ ರಿಸರ್ವೇಷನ್ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಅಭಿಪ್ರಾಯಪಟ್ಟರು. ಹೊಳೆನರಸೀಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ದಂಡೂರ ಸಮಿತಿಯ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಒಳ ಮೀಸಲಾತಿ ಘೋಷಣೆ ಬಳಿಕ ಮುಂದಿನ ರೂಪುರೇಷೆಗಳನ್ನು ಕುರಿತು ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ನಮ್ಮ ಈ ಸಮಾಜ ಅಸಂಘಟಿತವಾಗಿದ್ದು ಜಾಗೃತಿಗೊಳ್ಳದಿರುವುದು ಕೂಡ ಸಾಮಾಜಿಕ ನ್ಯಾಯದ ಹಿನ್ನೆಲೆಯ ನಮ್ಮ ಪಾಲು ಸಂಪೂರ್ಣವಾಗಿ ಪಡೆಯುವುದರಲ್ಲಿ ಹಿನ್ನಡೆಯಾಗಿದೆ ಎಂದು ಭಾವಿಸಬಹುದು. ಆದರೂ ಕೂಡ ನಾವು ಸರ್ಕಾರದ ಈ ನಿರ್ಧಾರವನ್ನ ಘೋಷಣೆ ಕ್ರಮವನ್ನ ಸ್ವಾಗತಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಗಾಗಿ ರಾಜ್ಯ ಮತ್ತು ಗ್ರಾಮ ಮಟ್ಟದಿಂದ ಹೋರಾಟ ಮಾಡಿದ ಎಲ್ಲ ಕಾರ್ಯಕರ್ತರನ್ನ ಅಭಿನಂದಿಸುವ ಕಾರ್ಯಕ್ರಮವನ್ನ ಜಿಲ್ಲೆಯಲ್ಲಿ ಸಂಘಟಿಸುವ ಬಗ್ಗೆ ಚರ್ಚಿಸಿದರು. ಹೊಳೆನರಸೀಪುರದ ನಾಗರಿಕ ಬಂಧುಗಳಿಗೆ ಮತ್ತು ನನ್ನ ಸಮಾಜದ ಬಂಧುಗಳು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತು ಒಂದು ತುರ್ತು ಸಭೆಯನ್ನು ಕರೆದಿದ್ದರು. ಕಾರಣ ಏನು ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ. ಇದಕ್ಕೆ ಪಕ್ಷಾತೀತವಾಗಿ ನಮ್ಮ ಎಲ್ಲರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತ ನಿಟ್ಟಿನಲ್ಲಿ ಶಾಸಕರು, ಮಂತ್ರಿಗಳು ಮತ್ತು ಎಲ್ಲ ಪಕ್ಷದವರು ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ 35 ವರ್ಷದ ನಮ್ಮದು ನಿರಂತರ ಹೋರಾಟ ಇದೆ. ಆ ಹೋರಾಟವನ್ನು ಹಿನ್ನೆಲೆಯಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಇದೆ ನಮಗೆ. ಅದು ಒಂದಷ್ಟು ಪರಿಷ್ಕರಣೆ ಆಗಬೇಕು. ಜೊತೆಗೆ ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡತಕ್ಕಂಥ ದಂಡೂರ ಸಮಾಜದ ಹಿರಿಯ ಮುಖಂಡರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ಮಂಜುನಾಥ್ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿದ ಈ ಸಮುದಾಯದ ರಾಷ್ಟ್ರೀಯ ನಾಯಕರಾದ ಮಂದಕೃಷ್ಣ ಮಾದಿಗರಾದಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಚಳವಳಿ ರೂಪಿಸಿದ ಎಂ ಶಂಕರಪ್ಪ ಪಾವಗಡ ಶ್ರೀರಾಮ್ ಹಾಗೂ ಅನೇಕ ಹೋರಾಟಗಾರರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹೋರಾಟಗಾರರ ಶ್ರಮಕ್ಕೆ ಅಭಿನಂದಿಸುತ್ತಾ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಮುಂತಾದ ವಿಚಾರಗಳಲ್ಲಿ ಇನ್ನೂ ಜಾಗೃತಿ ಮೂಡಿಸಬೇಕಿದೆ. ನಾವು ಇಷ್ಟಕ್ಕೆ ಸುಮ್ಮನಾಗುವಂತಿಲ್ಲ. ಇನ್ನು ಮುಂದೆ ಚಳುವಳಿ ಶೈಕ್ಷಣಿಕ ಆಯಾಮದಲ್ಲಿ ತೊಡಗಬೇಕು ಎಂದರು. ಈ ಮುಂದೆ ಇದೆಲ್ಲ ಮತ್ತೆ ಕಲೆಕ್ಟ್ ಮಾಡಕ್ಕೆ ಮತ್ತೆ ಇದು ಮಾಡ್ತಾ ಆಯೋಗ ರಚನೆ ಮಾಡಿ ಯಾರಿಗೆ ತೊಂದರೆ ಇದೆ ಏನಾದ್ರು ಸರಿದೂಗಿಸೋ ಕೆಲಸನೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿರೋದು ಎಲ್ಲನೂ ಕೇಳಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ. ಆಮೇಲೆ ನಮಗೆ ಆ ಸವಲತ್ತು ಮೀಸಲಾತಿ ಸವಲತ್ತುಗಳು ನಮಗೆ ದೊರಕಬೇಕು ಅಂತಂದರೆ ನಾವು ನಿರಂತರ ಈಗ ಏನು ಮಾಡ್ತದೆ ಅದಲ್ಲ, ಹಿಂದೆ ನಾವೇನು ಮಾಡ್ತದ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತದೆ. ಆ ಹೋರಾಟನ ಮುಂದೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಸಮಾಜಕ್ಕೆ ನಿಜವಾಗೂ ಈಗ ಮೀಸಲಾತಿ 6% ಮೀಸಲಾತಿ ನಮ್ಮಲ್ಲಿ ಉಳ್ಳವರವರಲ್ಲ, ನಮ್ಮ ಸಮಾಜದಲ್ಲಿ ಉಳ್ಳವರಲ್ಲ, ಅವ್ರ ಪಾಲಾಗ್ತದೆ. ಈಗ ಹೋರಾಟ ಮಾಡಿದ್ರೆ ಪಾಲಾಗೋದಿಲ್ಲ. ನೀವು ಅದರ ಮುಂದೆ ಎಚ್ಚರಿಕೆಯಿಂದ ಇದ್ದು ನಾವು ತಾಲೂಕು ಮಟ್ಟದ ಮತ್ತೆ ಗ್ರಾಮಕ್ಕೆ ತಲುಪಬೇಕು ಅಂತಂದ್ರೆ ನಮ್ಮ ಹೋರಾಟಗಳು ನಿರಂತರ ನಡೀಬೇಕು. ರಾಜಕಾರಣದಲ್ಲೂ ಎಲ್ಲರೂ ಅಷ್ಟು ಜನನ ಬೆಳೆಸ್ಕೋಬೇಕು ನಾವು. ಆ ಮುಖಾಂತರ ಎಲ್ಲಾರ ಇರಲಿ, ಕಾಂಗ್ರೆಸ್ ಅಲ್ಲೂ ಬೆಳೀರಿ, ಬಿಜೆಪಿ ಬೆಳೀರಿ, JDS ಯಾವ ಪಕ್ಷದಲ್ಲಿ ಬೆಳೆದ್ರೆ ಬೆಳ್ಕೊಳ್ಳಿ, ನಾವು ಅವ್ರಿಗೆ ಎಲ್ಲರಿಗೂ ಒತ್ತು ಕೊಡಬೇಕು, ಸಹಕಾರ ಕೊಡಬೇಕು ಮಾಡ್ತಾ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ. ಮತ್ತೆ ಸಂಘಟನೆ ಈ ಸಂದರ್ಭದಲ್ಲಿ ಸುಮಾರು 26 ವರ್ಷಗಳಿಂದ ನಿರಂತರವಾಗಿ ಜಿಲ್ಲೆಯಲ್ಲಿ ಚಳುವಳಿ ಮುನ್ನಡೆಸುತ್ತಿರುವ ವಿಜಯಕುಮಾರ್ ಹಾಗೂ ಸಿಆರ್ ಮಂಜುನಾಥ್ ಅವರನ್ನ ದಂಡೂರ ಪ್ರಜ್ವಲ್ ಸಮಿತಿಯ ತಾಲೂಕು ಘಟಕ ಅಭಿನಂದಿಸಿತು. ಈ ವೇಳೆ ಬೇಲೂರಿನ ಲಕ್ಷ್ಮಣ್, ತಾಲೂಕು ಕಾರ್ಯದರ್ಶಿಗಳಾದ HR ರಾಮದಾಸ್, ದೊಡ್ಡ ಸಮಿತಿಯ ವಕ್ತಾರ KM ನಾಗರಾಜು, ಜಿಲ್ಲಾಧ್ಯಕ್ಷ ಹಿಮ್ಸ್ನ ನಿರ್ದೇಶಕ ರವೀಶ್ ಬಸವಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಗೌರಿಗಣೇಶ ಹಬ್ಬದ ಪ್ರಯುಕ್ತ ಪುರಸಭೆಯ 38 ಪೌರ ಕಾರ್ಮಿಕರಿಗೆ ಸಂಸದ ಶ್ರೀ ಎಸ್ ಪಟೇಲ್ ಅವರ ಆಶಯದಂತೆ ಹೊಸ ಬಟ್ಟೆಗಳನ್ನು ವಿತರಿಸುವ ಕಾರ್ಯಕ್ರಮ ಪುರಸಭೆ ಆವರಣದಲ್ಲಿ ನಡೆಯಿತು. ಸಂಸದರ ಪರವಾಗಿ ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಹಾಗೂ ಪುರಸಭಾ ಸದಸ್ಯರು ಪೌರ ಕಾರ್ಮಿಕರಿಗೆ ಉಡುಗೊರೆ ಹಸ್ತಾಂತರಿಸಿ ಮಾತನಾಡಿ, ಸಮಾಜದ ಶ್ರೇಯಸ್ಸಿಗಾಗಿ ತ್ಯಾಗಮಯ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರು ಹಬ್ಬದ ಸಂಭ್ರಮದಿಂದ ದೂರ ಉಳಿಯಬಾರದು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಜನಮೆಚ್ಚಿದ ನಾಯಕರಾದ ಶ್ರೀ ಎಸ್ ಪಟೇಲ್ MP ಸಾಹೇಬರು ಇವತ್ತು ಇಡೀ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರಿಗೆ ಒಂದು ಬಾಗ್ನ ರೂಪದಲ್ಲಿ ಬಟ್ಟೆ ಎಲ್ಲ ಪೌರ ಕಾರ್ಮಿಕರಿಗೂ ಬಟ್ಟೆ ಕೊಡಿ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಮುನ್ಸಿಪಾಲ್ಟಿ ನಾಮಿನಿ ಸದಸ್ಯರು ಕೌನ್ಸಿಲ್ಗಳು ಎಲ್ಲ ಲೀಡರ್ಗಳಿಗೆ ಮುಖಂಡರುಗಳಿಗೆಲ್ಲ ಸೇರಿಕೊಂಡು ಕೊಡಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ರು. ಆ ಮುಖಾಂತರ ನಾವು ಇವತ್ತು ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ. ಪುರಸಭಾ ಸದಸ್ಯ ಅನ್ನಪೂರ್ಣ ಮಾತನಾಡಿ, ಸಂಸದರಾದ ಶ್ರೀ ಎಸ್ ಪಟೇಲ್ ಅವರು ಗೌರಿ ಗಣೇಶ ಹಬ್ಬವನ್ನು ಜಿಲ್ಲೆಯ ಎಲ್ಲ ಪೌರ ಕಾರ್ಮಿಕರೊಂದಿಗೆ ಆಚರಿಸಲು ನಿರ್ಧಾರ ಮಾಡಿರುವುದರಿಂದ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಹೊಸ ಬಟ್ಟೆಗಳನ್ನು ವಿತರಿಸಲಾಗಿದೆ. ಸಂಸದರ ಈ ನಡೆ ಪ್ರಶಂಸನೀಯ ಎಂದು ಹೇಳಿದರು. ನಮಸ್ಕಾರ ಎಲ್ಲರಿಗೂ. ನಾಳೆ ಮತ್ತು ನಾಡಿದ್ದು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಇರೋದ್ರಿಂದ ನಮ್ಮ ಮಾನ್ಯ ಸಂಸದರಾದಂತಹ ಶ್ರೀ ಎಸ್ ಪಟೇಲ್ ಅವರು ನಮ್ಮ ಪೌರ ಕಾರ್ಮಿಕರಿಗೋಸ್ಕರ ಬಟ್ಟೆಗಳನ್ನು ಕಳಿಸಿದ್ದಾರೆ. ತುಂಬ ಸಂತೋಷದ ಸಂಗತಿ. ಇಡೀ ಹಾಸನ ಡಿಸ್ಟಿಕ್ಕಿಗೆ ಎಲ್ಲೆಲ್ಲಿ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸಿದ್ರು ಅವರಿಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ದೇವರು ಭಗವಂತ ಅವರಿಗೂ ಆಯುಸ್ಸು ಶ್ರೇಯಸ್ಸೆಲ್ಲ ನೀಡಿ, ಹಾಗೆ ನಮ್ಮ ಪೌರ ಕಾರ್ಮಿಕರಿಗೂ ಒಳ್ಳೆಯ ದೇವರು ಶಕ್ತಿಯನ್ನು ನೀಡಿ ಕೆಲಸ ಮಾಡಲಿಕ್ಕೆ ನಮ್ಮ ಊರನ್ನು ಸ್ವಚ್ಛ ಮಾಡ್ತಕ್ಕಂತಹ ಅವ್ರನ್ನ ಗುರುತಿಸಿ ಈ ಬಟ್ಟೆನ ಕಳಿಸ್ಕೊಟ್ಟಿರೋದು ವಿಚಾರ. ಥ್ಯಾಂಕ್ ಯು ಶ್ರೇಯಸ್ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಪುರಸಭೆಯ ನಾಮಿನಿ ಸದಸ್ಯರಾದ ಕಿರಣ್ ಜ್ಯೋತಿ, ನವೀನ್, ಬಲ್ಕಿಸ್ ರಾಣಿ, ಅನೀಸ್ ಹಾಗೂ ಜಾಕೀರ್, ಕಲ್ಕನಿ ಪ್ರಶಾಂತ್ ಉಪಸ್ಥಿತರಿದ್ದರು. ಸಮುದಾಯ ಭವನ ಹಾಗೂ ಅಂಬೇಡ್ಕರ್ ಭವನದ ಬಳಿ ಇರುವ ಟಿಸಿಯಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುತ್ತಿದ್ದು, ಶೀಘ್ರವೇ ಟಿಸಿಯನ್ನು ಸ್ಥಳಾಂತರ ಮಾಡಬೇಕು ಎಂದು ಗ್ರಾಮಸ್ಥ ಎಚ್ಎಸ್ ನಾಗರಾಜು ಆಗ್ರಹಿಸಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಅನುಗಿಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿತ್ತಾವರ ಗ್ರಾಮದ ಸಮುದಾಯ ಭವನದ ಬಳಿ ಅಳವಡಿಸಿರುವ ಟಿಸಿಯಿಂದ ಉಂಟಾಗುತ್ತಿರುವ ಸಮಸ್ಯೆಯನ್ನು ಕುರಿತು ಮಾತನಾಡಿದ ಅವರು, ಪ್ರತಿದಿನ ಮಕ್ಕಳು ಈ ಕಂಬದ ಬಳಿಯೇ ಆಟವಾಡುತ್ತಾರೆ. ಟಿಸಿಗೆ ಅಳವಡಿಸಿರುವ ಉಪಕರಣಗಳು ಕೈಗೆ ತಾಕುವಂತಿದ್ದು, ಇದರ ಪಕ್ಕದಲ್ಲೇ ವಾಸದ ಮನೆಯೂ ಕೂಡ ಇದೆ. ಕೆಲ ಸಂದರ್ಭಗಳಲ್ಲಿ ಟಿಸಿ ಬೆಂಕಿ ಉಗುಳುತ್ತದೆ. ಕಳೆದ 15 ವರ್ಷಗಳಿಂದ ಈ ಸಮಸ್ಯೆ ಇದ್ದು, ಟಿಸಿ ಸ್ಥಳಾಂತರಕ್ಕಾಗಿ ಅರೆಹಳ್ಳಿಯ ಸೆಸ್ ಕಚೇರಿಗೆ ಮನವಿ ಸಲ್ಲಿಸಲಾಗಿದೆ. ಅನೇಕ ಬಾರಿ ಸಲ್ಲಿಸಿದ ಮನವಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಸಮಸ್ಯೆ ಕುರಿತಂತೆ ಹಾಲಿ ಶಾಸಕರಿಗೂ ಲಿಖಿತ ಮನವಿ ಸಲ್ಲಿಸಲಾಗಿದೆ. ವಿಪರೀತ ಮಳೆ ಕಾರಣ ಕಂಬ ಶಿಥಿಲಗೊಂಡಿರುವುದರಿಂದ ಅಪಾಯಕಾರಿ ಟಿಸಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಕಿತ್ತಾವರ ಗ್ರಾಮದ ಗ್ರಾಮಸ್ಥರು ಮಾತಾಡ್ತಿರೋದು ಏನಪ್ಪ ಅಂತಂದ್ರೆ, ಈಗಾಗಲೇ ಒಂದು 15 ವರ್ಷದಿಂದ ಇದೊಂದು ಟಿಸಿಯನ್ನು ಹಾಕಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ನಾವು ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ದೂರು ಕೊಟ್ಟಿದ್ದೀವಿ. ಯಾರು ಸಹ ಈ ಕಡೆ ಗಮನ ಹರಿಸ್ತಲೇ ನಮಗೆ ಭಾರಿ ತೊಂದರೆ ಆಗ್ತಾಯಿದೆ. ಮಕ್ಕಳು ಮರಿ ಆಟ ಆಡ್ತಾ ಇದ್ದಾರೆ. ಗೈ ವೈರ್ ಆಗಲಿ ಇದೆಲ್ಲ ಪೂರ ಕೆಳಗಡೆನೇ ಇದೆ. ಈ ಸಮುದಾಯ ಭವನ ಇರೋದ್ರಿಂದ ಗಣಪತಿ ಕೂರಿಸಿದಾಗ ಎಲ್ಲ ಟೈಮಲ್ಲೂ ತೊಂದರೆ ಆಗುತ್ತೆ. ಅದರಿಂದ ನಾವು ಎಲ್ಲರಿಗೂ ಸಹ ನಾವು ಮನವಿ ಮಾಡಿದ್ದೀವಿ. ಆದರೆ ಈ ಹಿಂದೆ ಅಂದರೆ ಲಿಂಗೇಶ್ ಅವರು MLA ಆಗಿದ್ದಾಗ ಸಹ ಅವರಿಗೂ ಸಹ ಮನವಿ ತರಿಸಿದ್ದೀವಿ. ಆ ನಂತರ ಸುರೇಶ್ ಅವ್ರಿಗೂ ಸಹ ತಿಳಿಸಿದ್ದೀವಿ. ಆಮೇಲೆ ಗಣಸಿ ಶಿವರಾಮ್ರವ್ರಿಗೂ ಸಹ ತಿಳಿಸಿದ್ದೀವಿ. ಯಾರು ಸಹ ಈ ಕಡೆ ಗಮನ ಹರಿಸಿ ಇದೆಲ್ಲ KFB ಅವ್ರಿಗೆ ಕೇಳಿದರೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕ್ಯುಲೇಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲದೂ ಮಾಡಿದ್ದೀವಿ. ರೇವಣ್ಣ ಅವರು ಇದ್ದಾಗ ಬಂದು ಇಲ್ಲೊಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗಿ ಚೇಂಜ್ ಮಾಡ್ತೀವಿ ಅಂದರು. ಆದರೆ ಇದುವರೆಗೂ ಕೂಡ ಇದನ್ನು ಚೇಂಜ್ ಮಾಡಿಕೊಟ್ಟಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಸಂಬಂಧಪಟ್ಟ ಇಲಾಖೆಯವರು ನಮಗೆ ಇದನ್ನು ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದರೆ ಅಕ್ಕಪಕ್ಕ ಮನೆಗಳು ಸಹ ಆಗಿರೋದ್ರಿಂದ ತೊಂದರೆ ಇದೆ. ಕಂಬ ಸಹ ಶಿಥಿಲವಾಗಿರೋದ್ರಿಂದ ಇದನ್ನು. ಈ ವೇಳೆ ನಿತಿನ್ ರಾಜ್, KM ಕುಮಾರ್, ಯೋಗೇಶ್, ಶಿವಪ್ಪ, ನಂದೀಶ್ ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಕಾಡುಮನೆಯಲ್ಲಿರುವ ಎತ್ತನಹೊಳೆ ಯೋಜನೆಯ ಆ 2 ಗೇಟ್ ಬಳಿ ನೀರು ಜೋರಾಗಿ ಹರಿಯುತ್ತಿದ್ದು, ಇದರ ಮೇಲೆ ಸುರಕ್ಷಿತವಾದ ಮೇಲ್ಚಾವಣಿ ಇಲ್ಲದಿರುವುದರಿಂದ ಪ್ರತಿದಿನ ಹಲವರು ಇಲ್ಲಿ ಈಜಾಡಲು ಬರುತ್ತಿದ್ದಾರೆ. ನೀರಿನ ಪ್ರವಾಹ ಏಕಾಏಕಿ ಹೆಚ್ಚಾದಲ್ಲಿ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಅನಿವಾರ್ಯ ಎಂದು ಮಲೆನಾಡು ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷ ಮಂಜುದೇವ್ ಹುಲ್ಲಳ್ಳಿ ಹಾಗೂ ಕಾಡುಮನೆ ಘಟಕದ ಅಧ್ಯಕ್ಷ ಮಹೇಶ್ ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಎತ್ತಿನಹೊಳೆ ಯೋಜನೆಯ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಕಾವಲುಗಾರರನ್ನ ನೇಮಿಸದಿರುವುದರಿಂದ ಈ ಪ್ರದೇಶವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಮದ್ಯಪಾನ, ಮಾದಕ ವಸ್ತುಗಳ ಸೇವನೆ, ಮಹಿಳೆಯರೊಂದಿಗೆ ಬಂದಿರುವ ಪ್ರವಾಸಿಗರ ಅನುಚಿತ ವರ್ತನೆ ಇತ್ಯಾದಿ ಘಟನೆಗಳಿಂದ ಸ್ಥಳೀಯರಿಗೆ ಮುಜುಗರ ಹಾಗೂ ತೊಂದರೆ ಉಂಟಾಗಿದೆ ಎಂದರು.
ಕನಕಪುರದಿಂದ ಚಾಮರಾಜನಗರಕ್ಕೆ ಸಂಪರ್ಕ ಕಲ್ಪಿಸಲು ಅನೇಕ ಗ್ರಾಮಗಳಲ್ಲಿ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲಾಗಿದ್ದು, ತಾಲೂಕಿನ ಮುಳ್ಳೂರು, ಸತ್ಯಗಾಲ ಗ್ರಾಮ ಹಾಗೂ ಹೊಸ ಹಂಪಾಪುರ ಮತ್ತು ಉತ್ತಂಬಳ್ಳಿ ಗ್ರಾಮಗಳಲ್ಲಿ ಮಾಂಬಳ್ಳಿ, ಎಳಂದೂರು, ಸಂತೆಮರಳಿಯಲ್ಲಿ ಬೈಪಾಸ್ ರಸ್ತೆಗಳನ್ನು ನಿರ್ಮಿಸಲಾಗಿದ್ದ ಫ್ಲೈಓವರ್ ಕುಸಿದಿದೆ. ಸದ್ಯ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿ ಇದು ಕಳಪೆ ಕಾಮಗಾರಿ, ಕೂಡಲೇ ವಾಹನಗಳ ಸಂಚಾರಗಳನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಬ್ಲಾಕ್ ಅಧ್ಯಕ್ಷ ತೋಟೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಚಂದ್ರು ಹಾಗೂ ಇನ್ನಿತರರು ಹಾಜರಿದ್ದರು. ಟಿ.ನರಸೀಪುರ ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡ ತಲಕಾಡು ಹೋಬಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ತಾಲೂಕಿನ ತಲಕಾಡು ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ್ದ ಹಲವು ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಂಡು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹಿನ್ನೆಲೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ನರಸಿಂಹ ಮಾದನಾಯಕ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಮಲ್ಲಣ್ಣಿ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಮಾದನಾಯಕ ಮಾತನಾಡಿ, ನಮ್ಮ ತಲಕಾಡು ಕಾಲೇಜು ವಿದ್ಯಾರ್ಥಿಗಳು ಹಿಂದೆಂದೂ ಮಾಡಿರದ ಸಾಧನೆ ಮಾಡಿ ಪೋಷಕರು, ಶಿಕ್ಷಕರು ಹಾಗೂ ತಲಕಾಡಿಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ, ಅಂತಾರಾಜ್ಯ ಹಾಗೂ ದೇಶ ಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಶುಭ ಹಾರೈಸಿದರು. ತದನಂತರ ಅದನ್ನು ಆಯ್ಕೆ ಮಾಡಿ ತಾಲೂಕು ಲೆವೆಲ್ಲಿ ಕಳಿಸ್ಕೊಡ್ತಾರೆ. ಎಲ್ಲ ಏನು ಉಪನ್ಯಾಸಕರಿದ್ದಾರೆ, ಟ್ರಾನ್ಸ್ಫರ್ ಇದೆ, ಎಲ್ಲರ ಮಕ್ಕಳನ್ನ ಗೆದ್ದಂಥ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತಿದ್ದಾರೆ. ಎಲ್ಲಿಗೆ? ತಾಲೂಕು ಲೆವೆಲ್ಗೆ. ನಾನು ನೋಡಿದ ಮಟ್ಟಿಗೆ ಸಾಕಷ್ಟು ವರ್ಷದಿಂದ ಈ ಥರ ಪ್ರೈಸ್ಗಳೆಲ್ಲೂ ಬರ್ತಿರಲಿಲ್ಲ. ಹೋದ ಬಾರಿನೂ ಒಂದು 20 ಪ್ರೈಸನ್ನು ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈ ಬಾರಿ 40ಕ್ಕಿಂತ ಹೆಚ್ಚಾಗಿ ಈ ಪ್ರೈಸಸ್ ತಗೊಂಡಿದ್ದಾರೆ. ನಮ್ಗೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಉಪನ್ಯಾಸಕರು 21ನೇ ತಾರೀಕು ನಿಮ್ಗೆ ಗೊತ್ತಿರ್ಬೋದು, ಗುರುವಾರ ಉಪನ್ಯಾಸಕರಿದ್ರು. ನಾನು ಆಕಸ್ಮಿಕವಾಗಿ ಬಂದೆ ಆ ಟೈಮಲ್ಲಿ. ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾರೆ ತಮಗೆ, ಎಲ್ಲ ಲೆಕ್ಚರ್ಸ್ ಎಲ್ಲ. ಅದು ಸ್ಫೂರ್ತಿ ನಿಮಗೆ. ಅಲ್ಲೇ ನೋಡಿದೆ, ಪರವಾಗಿಲ್ಲ, ಮಕ್ಕಳಲ್ಲಿ ಒಂದು ಕಳೆ ಇದೆ, ಗೆದ್ಕೆ ಬರ್ತಾರೆ ಅಂತ ನೋಡಿ. ಅದೇ ರೀತಿ ಶುಕ್ರವಾರ ಮತ್ತು ಶನಿವಾರ 2 ದಿನವೂ ಸಹ ನೀವು ಚೆನ್ನಾಗಿ ಆಡಿ 36 ಎಷ್ಟು ದಿನ ಗೆದ್ದರು. ಅದನಂತರ ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ನಾಗರತ್ನ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಮಲ್ಲಣ್ಣಿ, ಕ್ರೀಡಾ ಕಾರ್ಯದರ್ಶಿ ಎಲ್ಪಿ ಮಲ್ಲೇಶ್, ಉಪನ್ಯಾಸಕರುಗಳಾದ ಎಸ್ ಅನಸೂಯ, ಎಸ್ಜಿ ಸುಧೀರ್, ಟಿಕೆ ಮಾಲಿನಿ, ಎಸ್ ಪರಮಶಿವಮೂರ್ತಿ, ಎಸ್ ಆನಂದಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾಜದಲ್ಲಿರುವ ಯುವಕರು ನಮಗೆ ಯಾವುದೇ ವೃತ್ತಿ ದೊರೆಯಲಿಲ್ಲ ಎಂಬುದರ ಬಗ್ಗೆ ಚಿಂತಿಸದೆ ಧೈರ್ಯದಿಂದ ಸಾಹಸ ಮಾಡಿ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡರೆ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಯುವಕರಿಗೆ ಕರೆ ನೀಡಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಸಾಹಿತ್ಯ, ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ನೂತನ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಪ್ರಶಾಂತ್ ಅವರು ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ, ವಿಶ್ವಾಸ ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಎಂಬ ಹೆಸರಿನಲ್ಲಿ ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಯನ್ನು ತೆರೆದಿರುವುದು ಸಂತೋಷದ ವಿಷಯ. ಅವರಲ್ಲಿ ನಮ್ಮ ನಾಡು ನುಡಿ ಬಗ್ಗೆ ಎಷ್ಟು ಅಭಿಮಾನವಿದೆ ಎಂಬುದು ಇದರಿಂದಲೇ ಗೊತ್ತಾಗುತ್ತದೆ. ಅಲ್ಲದೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಭಾವಚಿತ್ರಗಳು ಮತ್ತು ತಾಯಿ ಭುವನೇಶ್ವರಿಯ ಭಾವಚಿತ್ರ ಮಳಿಗೆಯಲ್ಲಿ ಹಾಕಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಹಲವಾರು ಪಟ್ಟಣದಲ್ಲಿ ನಮ್ಮ ಯುವಕ ಪ್ರಶಾಂತ್ ಅವರು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಒಂದು ದೊಡ್ಡ ವಿಶಾಲವಾದಂಥ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ಯುವಕರಲ್ಲಿ ಉದ್ಯಮಶೀಲತೆ, ಸಾಹಸ ಪ್ರವೃತ್ತಿ ಇರಬೇಕು. ಕೇವಲ ಕೃಷಿ ಮಾಡಿಕೊಂಡೇ ಇದ್ದರೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋ ಒಂದು ಅರ್ಥವನ್ನು ಮಾಡಿಕೊಂಡು ಉದ್ಯಮಶೀಲತೆಯನ್ನು ರೂಢಿಸ್ಕೊಂಡು ಇವತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಅವರ ಅಂಗಡಿ ಹೆಸರಿಗೆ, ಶಾಪ್ ಹೆಸರಿಗೆ ಕನ್ನಡ ಸಾಹಿತ್ಯ, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಗಡಿ ಅಂತೇಳಿ ಹೆಸರಿಟ್ಟು ಸಂತೋಷ ಸಂಗತಿ. ಇವರ ಉದ್ಯಮಶೀಲತೆಗೆ ನಾವು ತುಂಬ ಹೃದಯದಿಂದ ಹಾರೈಸ್ತೇವೆ. ಇದೇ ರೀತಿ ಯುವಕರು ಧೈರ್ಯ ಮಾಡಿ ಇದು ಸಾಹಸವನ್ನು ಮಾಡಿ ಉದ್ಯಮಶೀಲತೆ ರೂಢಿಸ್ಕೋಬೇಕು. ಆಗ ಮಾತ್ರ ರೈತರ ಮಕ್ಕಳು ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಜೀವನವನ್ನು ಉನ್ನತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಶಾಪ್ ನಮ್ಮ ಹಲಗೂರು ಪಟ್ಟಣಕ್ಕೆ ಒಂದು ವಿಶಾಲವಾಗಿ ಸುತ್ತಮುತ್ತಲ. ಈ ಸಂದರ್ಭದಲ್ಲಿ ಮಠಾಧ್ಯಕ್ಷ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ, ಎನ್ಕೆ ಕುಮಾರ್, ಎಟಿ ಶ್ರೀನಿವಾಸ್, ಶಿವು, ನೇಗಿಲಯೋಗಿ ಕೃಷ್ಣೇಗೌಡ, ಶಿವಲಿಂಗು, ದಿವ್ಯ ಪ್ರಶಾಂತ್, ಪ್ರೇಮಮ್ಮ, ಶಿವಣ್ಣ, ಸಿದ್ದೇಗೌಡ, ರಾಮು, ಭಾಸ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ಜಿಲ್ಲೆಯ ಮಹಿಳೆ ದಸರಾ ಉದ್ಘಾಟನೆ ಮಾಡುವುದು ಸಂತೋಷ. ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ, ನಾವೆಲ್ಲ ಒಂದೇ ಭಾರತೀಯರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸ್ವಾಗತಾರ್ಹ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹಣ ಹಂಚಲಾಗಿದೆ. ಸಂಸದರ ವಿರುದ್ಧ ಸಿಬಿಐ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೇನೆ. ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿಕೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ. ಬಿಜೆಪಿ ವತಿಯಿಂದ ಭಾರೀ ಮಟ್ಟದ ಧರ್ಮಸ್ಥಳ ಚಲೋ ರ್ಯಾಲಿ ಆಯೋಜನೆ. ಇದು ಹಿಂದುತ್ವದ ಮೇಲೆ ನಡೆದಿರುವ ಷಡ್ಯಂತ್ರ ಎಂದು ಶಾಸಕ ಧೀರಜ್ ಮುನಿರಾಜು ಆರೋಪ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.